ಚೊಚ್ಚಲ ವಿಶ್ವಕಪ್ನಲ್ಲೇ ಭಾರತ ಖೋ ಪಂದ್ಯ ಗೆಲ್ಲುವ ಮೂಲಕ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಇದರ ಬೆನ್ನಲ್ಲೇ ಬಹುಮಾನದ ಹಣಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ವಿಪಕ್ಷ ಕೂಡ ಸರ್ಕಾರದ ವಿರುದ್ಧ ಕೆಂಡ ಕಾರಿದೆ. ಖೋ ಭಾರತದ ದೇಶಿ ಕ್ರೀಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿದೆ. ಚೊಚ್ಚಲ ವಿಶ್ವಕಪ್ನಲ್ಲೇ ಭಾರತದ ಪುರುಷ ಮತ್ತು ಮಹಿಳಾ ತಂಡಗಳು ಪ್ರಶಸ್ತಿ ಗೆದ್ದು ಇತಿಹಾಸ ಸೃಷ್ಟಿಸಿವೆ. ಅದರಲ್ಲೂ ಕರ್ನಾಟಕದ ಇಬ್ಬರು ವಿಶ್ವಕಪ್ ಗೆದ್ದ ತಂಡದಲ್ಲಿರೋದು ರಾಜ್ಯಕ್ಕೆ ಹೆಮ್ಮೆಯ ವಿಚಾರ. ಆದ್ರೀಗ ಇದೇ ಕನ್ನಡದ ಆಟಗಾರರು ಬೇಸರಗೊಂಡಿದ್ದಾರೆ. ವಿಶ್ವಕಪ್ ಗೆದ್ದ ಖೋ ಆಟಗಾರರ ಬೇಸರ. ಸರ್ಕಾರ ಕೊಟ್ಟ 5 ಲಕ್ಷ ಬಹುಮಾನ ವಾಪಸ್. ಮೊಟ್ಟ ಮೊದಲ ಪುರುಷರ ಹಾಗೂ ಮಹಿಳಾ ಖೋ ವಿಶ್ವಕಪ್ನಲ್ಲಿ ಪ್ರಶಸ್ತಿ ಗೆದ್ದ ಭಾರತ ತಂಡಕ್ಕೆ ರಾಜ್ಯ ಸರ್ಕಾರ ಮೊನ್ನೆಯಷ್ಟೇ ಅಭಿನಂದಿಸಿದೆ. 2 ವಿಭಾಗದಲ್ಲಿ ಭಾರತ ವಿಶ್ವ ಚಾಂಪಿಯನ್ ಆಗಲು ಕಾರಣರಾದ ಮಂಡ್ಯದ ಡಿ ಮಲ್ಲಿಗೆರೆಯ ಎಂಕೆ ಗೌತಮ್, ಮೈಸೂರಿನ ಟಿ ನರಸೀಪುರದ ಕುರುಬೂರಿನ ಚೈತ್ರಾಗೆ ಸನ್ಮಾನಿಸಿತು. ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಸನ್ಮಾನಿಸಿ ಇಬ್ಬರಿಗೂ ತಲಾ 5 ಲಕ್ಷ ಬಹುಮಾನ ಕೂಡ ಸಿಎಂ ಘೋಷಿಸಿದ್ರು. ಆದ್ರೀಗ ಇಬ್ಬರು ಆಟಗಾರರು 5 ಲಕ್ಷ ರೂಪಾಯಿ ಬಹುಮಾನದ ಹಣ ಹಿಂತಿರುಗಿಸಲು ನಿರ್ಧರಿಸಿದ್ದು ಹೆಚ್ಚಿನ ಹಣ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬೇರೆ ಗೌರ್ನಮೆಂಟ್ ಎಷ್ಟು 2.5 ಕೋಟಿ ಮಹಾರಾಷ್ಟ್ರ ಗೌರ್ನಮೆಂಟ್ ಆಗಿರ್ಬೋದು, ಮತ್ತೆ ಉತ್ತರ ಪ್ರದೇಶ್ ಗೌರ್ನಮೆಂಟ್ 1.5 ಕೋಟಿ ಕೊಟ್ಟಿದ್ದಾರೆ. ಬಟ್ ನಮ್ಮ ಸರ್ಕಾರದಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೋತಿದೀವಿ ಸರ್ ಅವ್ರಿಗೆ. ಆದರೆ ನಮ್ಗೆ 5 ಲಕ್ಷ ಯಾವುದೇ ಕಾರಣಕ್ಕೂ ಬೇಡ ಅಂತಾನೆ ಹೇಳ್ತಿದೀವಿ, ರಿಜೆಕ್ಟ್ ಮಾಡ್ತಿದೀವಿ ಸರ್. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ 2.5 ಕೋಟಿ ಬಹುಮಾನ ಮತ್ತು ಉದ್ಯೋಗ ನೀಡಲಾಗ್ತಿದೆ. ನಮ್ಮ ರಾಜ್ಯ ಸರ್ಕಾರ ಕೇವಲ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿರೋದಕ್ಕೆ ಆಟಗಾರರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸೊ ನಮಗೆ ಗೌರವ ಸಿಕ್ಕಿಲ್ಲ, ನಮಗೆ ಸಿಗಬೇಕಾಗಿದೆ ಗೌರವ ಅಂತೇಳಿ ನಾವು ತಿರಸ್ಕಾರ ಮಾಡ್ತಿರೋದು. ಬಟ್ ಕೂಲಂಕುಷವಾಗಿ ಅವರೆಲ್ಲ ಪರಿಶೀಲನೆ ಮಾಡಿ ಬೇರೆ ರಾಜ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅದು ನೋಡ್ಕೊಂಡೇ ಬೇಕಾದ್ರೆ ಇನ್ನೊಂದು ಬಾರಿ ನಮ್ಮನ್ನ ಕರೆದು ಅವರು ಕೂತು ಅವರು ತಾಳ್ಮೆಯಿಂದ ನೋಡಿ ಕೊಡ್ಲಿ ಅಂತ ಹೇಳೋದು ನಮ್ಮ ಆಶೆ. ಆಟಗಾರರು ಪ್ರಶಸ್ತಿ ನಿರಾಕರಿಸಿದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ನೋಡೋಣ ಮಾತಾಡ್ತೀನಿ ಅಂದಿದ್ದಾರೆ. ಪ್ಲೇಯರ್ಗಳಿಗೆ 5 ಲಕ್ಷ ಕೊಟ್ಟಿದ್ರಲ್ಲ ಸರ್, ಅವರು ವಾಪಸ್ ಮಾಡಿದ್ದಾರೆ ಸರ್, ಹೆಚ್ಚಿನ ಹಣ ಕೊಡಬೇಕು. ಈ ಸರ್ಕಾರ ಪಾಪರ್ ಸರ್ಕಾರ, ಪೇಪರ್ ತೆಗೆದುಕೊಳ್ಳೋ ಕೂಡ ಕಾಸಿಲ್ಲ, ದಯಮಾಡಿ ಬಹುಮಾನ ತೆಗೆದುಕೊಳ್ಳಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ನಾನು ಹೇಳೋದು ಖೋ ಪ್ಲೇಯರ್ಸ್ ಕ್ಯಾಪ್ಟನ್ಸ್ ಇರ್ತಾರೆ, ದಯವಿಟ್ಟು ನಾನು ಸರ್ಕಾರದ ಪರವಾಗಿ ಕೇಳ್ಕೊಂತೀನಿ. ಯಾರಿಗೆ? ಸಿದ್ದರಾಮಯ್ಯನ ಪರವಾಗಿ ಕೊಟ್ಟಿರೋದನ್ನ ದಯವಿಟ್ಟು ತಗೊಂಬಿಡಿ. ಸರ್ಕಾರ ಪಾಪರ್ ಆಗಿದೆ, ಅವ್ರಿಗೆ ಪೇಪರ್ ತಗೊಳಕ್ಕೂ ಕಾಸಿಲ್ದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪಾಪರ್ ಆಗಿರೋ ಸರ್ಕಾರದ ಹತ್ರ ನೀವು ಯಾಕೆ ಕೇಳಕ್ ಹೋಗ್ತೀರಾ? ಏನೇ ಹೇಳಿ, ಚೊಚ್ಚಲ ಖೋ ವಿಶ್ವಕಪ್ನಲ್ಲಿ ಗೆಲ್ಲೋ ಮೂಲಕ ರಾಜ್ಯದ ಆಟಗಾರರು ಮಹಾನ್ ಸಾಧನೆ ಮಾಡಿದ್ದಾರೆ. ಇಂಥ ಆಟಗಾರರಿಗೆ ಪಕ್ಕದ ರಾಜ್ಯಗಳಂತೆ ಸರ್ಕಾರವು ಹೆಚ್ಚು ಬಹುಮಾನ ಘೋಷಣೆ ಮಾಡುತ್ತಾ ಅಥವಾ ಮನವೊಲಿಕೆ ಮಾಡುತ್ತಾ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.